ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ 80ನೇ ಸ್ವತಂತ್ರ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ದೇಶಭಕ್ತಿಯ ವಾತಾವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಶಾಲೆಗಳ ಒಟ್ಟು 24 ತಂಡಗಳ ವಿದ್ಯಾರ್ಥಿಗಳು ಆಕರ್ಷಕ ಪಥಸಂಚಲನ ನಡೆಸಿ ಗಣ್ಯರಿಗೆ ಗೌರವ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ಸ್ವತಂತ್ರ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು. ಸ್ವತಂತ್ರವೆಂದರೆ ಕೇವಲ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆದ ದಿನವಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಅವಕಾಶ, ಅಭಿಮಾನ ಹಾಗೂ ಜವಾಬ್ದಾರಿಯನ್ನ ನೀಡಿದ ಮಹತ್ವದ ದಿನವಾಗಿದೆ. ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನ ಇಂದಿನ ಯುವಜನತೆ ಸದಾ ಸ್ಮರಿಸಬೇಕು. ದೇಶದ ಏಕತೆ, ಅಖಂಡತೆ ಹಾಗೂ ಸಂವಿಧಾನದ ಆಶಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಿಳಿಸಿದ್ದಾರೆ. ಇನ್ನು ಅನೇಕ ಮಹನೀಯರ ತ್ಯಾಗ ಮತ್ತು ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ದೊರೆತಿದ್ದು, ಕೊರಟಗೆರೆ ಸೇರಿದಂತೆ ತುಮಕೂರು ಜಿಲ್ಲೆಯ ಅನೇಕ ಹೋರಾಟಗಾರರು ಸ್ವತಂತ್ರ ಚಳುವಳಿಯಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಿದ್ದಾರೆ. ಅವರ ಆದರ್ಶಗಳನ್ನು ಯುವ ಪೀಳಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಹಸೀಲ್ದಾರ್ ಕರೆ ನೀಡಿದರು. ರಾಜಕೀಯ ಮುಕ್ತಿಯಲ್ಲ, ಅದು ಅನಾಮಧೇಯರ ತ್ಯಾಗದ ಬೆಲೆಯಾಗಿದೆ. ಆಗಸ್ಟ್ 15 ಅಂದರೆ ಕೇವಲ ರಾಷ್ಟ್ರಧ್ವಜವನ್ನ ಆರಿಸಿ ಸಂಭ್ರಮಿಸುವ ದಿನವಲ್ಲ, ಅದು ಈ ಮಣ್ಣಿನ ಪ್ರತಿ ಅಣುವಿನಲ್ಲೂ ಅಡಗಿರುವ ಲಕ್ಷಾಂತರ ದೇಶ ಪ್ರೇಮಿಗಳ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಕಥೆಯನ್ನ ನೆನಪಿಸಿಕೊಳ್ಳುವ ಪವಿತ್ರವಾದ ದಿನವಾಗಿದೆ. ಬ್ರಿಟಿಷರ ಕ್ರೂರ ದಾಸ್ಯದ ಸರಪಳಿಯನ್ನ ಕಡಿದು ಭಾರತವನ್ನ ಸ್ವತಂತ್ರ ದೇಶವಾಗಿ ರೂಪಿಸಲು ತಮ್ಮ ಜೀವವನ್ನೇ ತರ್ಪಣವಾಗಿ ನೀಡಿದ ಪ್ರತಿಯೊಬ್ಬ ಮಹಾತ್ಮನಿಗೂ ಭಕ್ತಿಪೂರ್ವಕ ನಮನಗಳು. ಹೋರಾಟಗಾರರು, ವೀರರು ಯಾರು ಅಂದ್ರೆ ನಮ್ಮ ಕರ್ನಾಟಕದ ಸುರಪುರದ ವೆಂಕಟಪ್ಪ ನಾಯಕ್ 21ನೇ ವಯಸ್ಸಿನಲ್ಲಿಯೇ, ಚಿಕ್ಕ ವಯಸ್ಸಿನಲ್ಲಿಯೇ ಬ್ರಿಟಿಷರ ವಿರುದ್ಧ ದಂಗೆದ್ದು ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿ ನಿಂತ ವೀರ ರಾಜ. ಅಲಗಲಿಯ ಬೇಡರು ತಮ್ಮ ಆಯುಧಗಳನ್ನು ಬ್ರಿಟಿಷರಿಗೆ ಒಪ್ಪಿಸುವುದಿಲ್ಲ ಅಂತಂದು ಇಡೀ ಗ್ರಾಮವನ್ನೇ ಬಲಿದಾನ ಕೊಟ್ಟು ನಮ್ಮ ಕೀರ್ತಿ ಪತಾಕೆಯನ್ನು ವಿಶ್ವದಗಲ ಸಾರಿದ್ರು. ಮಾತಂಗಿನಿ ಹಜ್ರಾ ಬಂಗಾಲದ ಅಂದ್ರೆ ಇವತ್ತಿನ ಪಶ್ಚಿಮ ಬಂಗಾಳದ ಓಲ್ಡ್ ಲೇಡಿ ಗಾಂಧಿ ಎಂದು ಪ್ರಸಿದ್ಧರಾಗಿರ್ತಕ್ಕಂಥ ಒಬ್ಬ ವೃದ್ಧೆ 73ನೇ ವಯಸ್ಸಿನಲ್ಲಿ ತಮ್ಮ ಕೈಯಲ್ಲಿ ಇರ್ತಕ್ಕಂಥ ತ್ರಿವರ್ಣ ಧ್ವಜವನ್ನು ಹಿಡಿದು ಬ್ರಿಟಿಷರ ಗುಂಡಿನ ಮಳೆಗಳಿಗೆ ಎದೆ ಕೊಟ್ಟು ಕೊನೆಯ ಉಸಿರಿರುವಗೂ ಒಂದೇ ಮಾತರಂ ಎನ್ನುತ್ತಾ ಪ್ರಾಣತ್ಯಾಗ ಮಾಡಿದ ವೀರ ಮಹಿಳೆ. ಅದಕ್ಕೋಸ್ಕರ ಆ ತಾಯಿ ಮಾತಂಗಿನಿ ಹಜ್ರಾರ್ ಅವರನ್ನು ಗಾಂಧಿಪುರಿ ಅಂದ್ರೆ ಮಹಿಳಾ ಗಾಂಧಿ ಎಂದು ನಾವು ಕರೆಯುವುದುಂಟು. ತಿರುಪೂರ್ ಕುಮಾರನ್ ಕೂಡಗೆ ಬ್ರಿಟಿಷರ ಪೊಲೀಸರ ಭೀಕರ ಲಾಠಿ ಏಟಿಗೆ ತಲೆ ಒಡೆದು ಪ್ರಾಣ ಹೋಗುತ್ತಿದ್ದರೂ ರಾಷ್ಟ್ರ ಧ್ವಜವನ್ನ ನೆಲಕ್ಕೆ ಬೀಳದಂತೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಯುವ ಕ್ರಾಂತಿ. ಇನ್ನು ಇದೇ ವೇಳೆ ಶಾಲಾ ಮಕ್ಕಳಿಂದ ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಗಮನ ಸೆಳೆದವು. ಸುಮಾರು 150 ವರ್ಷಗಳ ಇತಿಹಾಸ ಹೊಂದಿರುವ ವಂದೇ ಮಾತರಂ ಗೀತೆಯನ್ನ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಹಾಡಿ ದೇಶಭಕ್ತಿಯ ಕಿಚ್ಚನ್ನ ಹೊತ್ತಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಕೊರಟಗೆರೆ ತಾಲೂಕು ಸೇರಿದಂತೆ ತುಮಕೂರು ಜಿಲ್ಲೆಯ ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳ ವರ್ಗದವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಅರ್ಕೆರೆ ಶಂಕರ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು.